ನಿಖಿಲತ್ವಂ ಪ್ರಾಣತ್ವಂ ಭವತಿ ಭವಸ್ಪರ್ಶಂ ಮಹಮಹೋ ಮಹತ್ಸಿದ್ಧಿಸ್ಪರ್ಶಂ ನವಭವತಿ ನೃತ್ಯಂ ಕರತಿ ಯಃ ಮಹೋದ್ಯೋಗೀ ಸ್ಪರ್ಶಂ ಚರಣಕಣಪೂರ್ಣಂ ಸಹ ಮಹೌ ಋಷಿರ್ಸಾಕ್ಷ್ಯಂ ಪೂರ್ಣಭವತಿ ಮಹತಂ ಚಂದನ ಇತಿ. ಹೇ ಸಿದ್ಧಾಶ್ರಮದ ಪ್ರಾಣಸ್ವಿತಾಯುಕ್ತ ತೇಜಸ್ವಿ ಮಹಾಮಾನವರಾದ ಗುರುದೇವ್, ಈ ಸಿದ್ಧಾಶ್ರಮದಲ್ಲಿ ನೂರಾರು ಸಾವಿರಾರು ವರ್ಷಗಳ ಆಯಸ್ಸನ್ನು ಪ್ರಾಪ್ತಿ ಮಾಡಿಕೊಂಡ ಯೋಗಿಗಳು ಈ ಸಮಯದಲ್ಲಿಯೂ ಸಹ ಸಾಧನೆ ಮತ್ತು ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಆದರೆ ಅವರಾರೂ ನಿಮ್ಮ ಸಾಧನೆಯ ಅತ್ಯುನ್ನತ ಸ್ತರವನ್ನೂ ಶ್ರೇಷ್ಠತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಮರ್ಥರಾಗಲಿಲ್ಲ. ನೀವು ಏನೆಲ್ಲ ಉಚ್ಚಕೋಟಿಯ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರೋ ಅಲ್ಲಿಯವರೆಗೆ ತಲುಪಲೂ ಸಹ ಈ ಎಲ್ಲ ಯೋಗಿಗಳಿಗೆ, ತಪಸ್ವಿಗಳಿಗೆ ಇನ್ನೂ ನೂರಾರು ವರ್ಷಗಳು ಬೇಕಾಗುತ್ತವೆ. ನೀವು ನಿಶ್ಚಯವಾಗಿಯೂ ಅದ್ವಿತೀಯ ಸಿದ್ಧಪುರುಷರಾಗಿದ್ದೀರಿ. ಆದ್ದರಿಂದಲೇ ಸಾವಿರಾರು ಶಕ್ತಿಗಳು ಮತ್ತು ಸಿದ್ಧಿಗಳು ನಿಮ್ಮ ಮುಂದೆ ನೃತ್ಯ ಮಾಡುತ್ತಿರುತ್ತವೆ. ನನ್ನೊಬ್ಬನದಷ್ಟೇ ಅಲ್ಲ, ನೂರಾರು ಸನ್ಯಾಸಿಗಳ ಅಭಿಮತ ನಿಮ್ಮ ಬಗ್ಗೆ ಏನಿದೆ ಎಂದರೆ, ನಿಮ್ಮೊಡನೆ ಮಿಲನವಾದಾಗ ಅವರೆಲ್ಲರ ಶರೀರದಲ್ಲಿಯೂ ದಿವ್ಯ ಸುಗಂಧ ಪ್ರವಾಹಿತವಾಗಿಯೇ ಆಗುತ್ತದೆ. ಇದು ನಿಶ್ಚಿತ. ಆದರೆ ಅದಕ್ಕಿಂತ ಮೊದಲು ನಿಮ್ಮ ದರ್ಶನ ಮಾತ್ರದಿಂದಲೇ ಅವರೆಲ್ಲರಲ್ಲಿ ಜೀವನವನ್ನು ಪ್ರಾಣಮಯ ಮತ್ತು ಊರ್ಜಾಮಯ ಅತ್ಯುನ್ನತ ಸ್ತರಕ್ಕೆ ಕೊಂಡೊಯ್ಯುವಂತಹ ಅತಿಶ್ರೇಷ್ಠತಮ ವೃತ್ತಿಗಳೆಲ್ಲ ಜಾಗೃತವಾಗತೊಡಗುತ್ತವೆ. ಯಾರು ಕೇವಲ ಒಂದೇ ಒಂದು ಬಾರಿ ನಿಮ್ಮೊಡನೆ ಮಿಲನವಾಗುತ್ತಾರೆಯೋ ತನ್ನಷ್ಟಕ್ಕೆ ತಾನೇ ಸ್ವತಃ ಅವರ ಕುಂಡಲಿನಿ ಶಕ್ತಿ ಜಾಗೃತವಾಗತೊಡಗುತ್ತದೆ. ಯಾರು ಕೇವಲ ಒಂದೇ ಒಂದು ಬಾರಿ ನಿಮ್ಮ ದರ್ಶನ ಮಾಡುತ್ತಾರೆಯೋ ತನ್ನಷ್ಟಕ್ಕೆ ತಾನೇ ಅವರಲ್ಲಿ ಒಂದು ಪ್ರಕಾರದ ದಿವ್ಯಚೇತನ ಸ್ಪಂದಿತವಾಗತೊಡಗುತ್ತದೆ. ನನಗೆ ಅನುಭವವೇದ್ಯವಾದ ಒಂದು ಅದ್ಭುತ ಸಂಗತಿ ಏನೆಂದರೆ, ಎಷ್ಟೋ ವರ್ಷಗಳು ಅಹೋರಾತ್ರಿ ಸಾಧನೆ ಮಾಡಿದ ನಂತರವೂ ಸಹ ಯಾವ ಸನ್ಯಾಸಿಗಳಿಗೆ ತಾವೆಲ್ಲ ಬಯಸಿದಂತಹ ಅಪೂರ್ವವಾದ ಅಲೌಕಿಕ ಸಿದ್ಧಿಗಳು ಸಿಗದಾದಾಗ ಅವರೆಲ್ಲ ಗುರುದೇವ್ ನಿಮ್ಮ ಚರಣಧೂಳಿಯನ್ನೇ ಪವಿತ್ರ ಚಂದನದಂತೆ ಭಾವಿಸುತ್ತಾ ತಮ್ಮ ಹಣೆಯಲ್ಲಿ ಧರಿಸಿದರು. ಆ ಕ್ಷಣವೇ ಅವರಿಗೆಲ್ಲ ಬರಸಿಡಿಲು ಬಡಿದಂತಾಗಿ ಅವರ ಸಂಪೂರ್ಣ ಶರೀರ ಮರಗಟ್ಟಿದಂತಾಯಿತು. ಆ ಕ್ಷಣ ಅವರಿಗೆಲ್ಲ ಹೇಗನಿಸಿತೆಂದರೆ, ವಿದ್ಯುತ್ ಪ್ರವಾಹವೊಂದು ಅವರ ಸಂಪೂರ್ಣ ಶರೀರದಲ್ಲಿ ಪ್ರವೇಶಿಸಿದಂತೆ ಅವರ ಸಂಪೂರ್ಣ ಶರೀರದಲ್ಲಿ ಒಂದು ಅದ್ವಿತೀಯ ತೇಜಸ್ಸು ತುಂಬಿಕೊಂಡಂತೆ ಮತ್ತು ನಂತರ ಅವರಿಗೆಲ್ಲ ಯಾವ ಸಾಧನೆಗಳಲ್ಲಿ ಸಿದ್ಧಿಗಳು ಸಿಕ್ಕಿರಲಿಲ್ಲವೋ ಆ ಎಲ್ಲ ಸಾಧನೆಗಳಲ್ಲೂ ಅವರಿಗೆ ಪೂರ್ಣ ಸಫಲತೆ ಪ್ರಾಪ್ತವಾಯಿತು. ಕೇವಲ ನಿಮ್ಮ ಸ್ಪರ್ಶ ಮಾತ್ರದಿಂದಲೇ ಇಂತಹ ಅದ್ವಿತೀಯತೆ ಪ್ರಾಪ್ತವಾಗುತ್ತದೆಂದರೆ ಗುರುದೇವ್, ನೀವು ಅದೆಂತಹ ಅತ್ಯುನ್ನತ ಸರ್ವೋಚ್ಚ ಸ್ಥಿತಿಯಲ್ಲಿದ್ದೀರಿ. ನಾವೆಲ್ಲ ಸಾವಿರಾರು ವರ್ಷಗಳು ತಪಸ್ಸು ಮಾಡಿದ ನಂತರವೂ ಸಹ ನಿಮ್ಮ ಜೀವನದ ಪೂರ್ಣತೆಯನ್ನು ಮತ್ತು ಚೈತನ್ಯತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ನಮ್ಮಿಂದ ಸಾಧ್ಯವಾಗುವುದೇ ಇಲ್ಲ. ನಿಮ್ಮ ಜೀವನದ ಪೂರ್ಣತೆಯ ಕ್ಷಣಾಂಶವೇನಾದರೂ ನಮಗೆ ಪ್ರಾಪ್ತಿಯಾಗುವಂತಿದ್ದರೆ ಆಗಲೂ ಸಹ ನಾವು ನಮ್ಮ ಜೀವನವನ್ನು ಧನ್ಯ, ಸಾರ್ಥಕ ಮತ್ತು ಸೌಭಾಗ್ಯಶಾಲಿಯಾಯಿತೆಂದೇ ಅರ್ಥ ಮಾಡಿಕೊಳ್ಳುತ್ತೇವೆ.
ಗುರೌರೂಪಂ ದೇವತ್ವವಚ ಗುಣಗಾನಂ ಶ್ರಿಯ ಇತಿ ನಮೋ ಸಿದ್ಧಯೋಗ ಸಕಲಗುಣಗಾನತ್ವವ ಇತಿ ತ್ವದಿಕಲ್ಪವೃಕ್ಷೌ ಗುಣಗ್ರಹಿತನೈತ್ರಹಿರಣಯೋರ್ ತ್ವದೈಗಾನಂ ಪೂರ್ಣಗುರುವರ ಭವೇತ್ ಪೂರ್ಣಶ್ರಿಯತಃ. ಹೇ ಅನಂತಶ್ರೀ, ಹೇ ಗುರುದೇವ್, ಸಿದ್ಧಯೋಗ ಸರೋವರದ ಪ್ರತಿಯೊಂದು ಅಲೆಯೂ ಸಹ ನಿಮ್ಮ ಚರಣ ಪ್ರಕ್ಷಾಲನವನ್ನು ಮಾಡುವುದಕ್ಕಾಗಿ ವ್ಯಗ್ರವಾಗಿದೆ. ಸಿದ್ಧಯೋಗ ಸರೋವರದಲ್ಲಿ ನಿಮ್ಮ ಹೆಸರು ಮಧುರತೆಯೊಂದಿಗೆ ಸ್ಪಂದಿತವಾಗಿದೆ, ಏಕೆಂದರೆ ನೀವು ಈ ನಿರ್ಮಲ ಸ್ವಚ್ಛ ಸಿದ್ಧಯೋಗ ಸರೋವರವನ್ನು ಸಮಸ್ತ ಸಾಧಕರು ಮತ್ತು ಯೋಗಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಪುನರ್ನಿರ್ಮಾಣ ಮಾಡಿದ್ದೀರಿ. ಸಿದ್ಧಯೋಗ ಸರೋವರದ ಪಾವನ ಜಲ ನಿರಂತರವಾಗಿ ತನ್ನ ಬಾಯಿಂದ ನಿಮ್ಮದೇ ಗುಣಗಾನವನ್ನು ಮಾಡುತ್ತಿರುತ್ತದೆ. ಇಲ್ಲಿಯ ವಾಯುವು ಕಲ್ಪವೃಕ್ಷವನ್ನು ಸ್ಪರ್ಶಿಸುತ್ತಾ ಬೀಸುವಾಗ ಉಂಟಾಗುವ ಮಧುರನಾದ ದೇವದೂತರೆಲ್ಲ ನಿಮ್ಮನ್ನು ಸನ್ಮಾನಿಸಲು ಎದ್ದು ನಿಂತು ಶ್ಲೋಕಗಳನ್ನು ಉಚ್ಚರಿಸುತ್ತಿರುವಂತೆ ಭಾಸವಾಗುತ್ತದೆ. ಸಿದ್ಧಾಶ್ರಮದ ಪರಮ ಪಾವನ ಪುಣ್ಯತಮ ಪವಿತ್ರತಮ ಮಣ್ಣಿನ ಕಣಕಣದಲ್ಲೂ ಗುರುದೇವ್ ನಿಮ್ಮ ಗುಣಗಾನ ಅಂಕಿತವಾಗಿದೆ. ಸರಿಯಾದ ಅರ್ಥದಲ್ಲಿ ನೀವು ಸಿದ್ಧಾಶ್ರಮದ ಚೇತನವಾಗಿದ್ದೀರಿ, ಹೃದಯದ ಬಡಿತವಾಗಿದ್ದೀರಿ ಮತ್ತು ಅದರ ಪೂರ್ಣತೆಯ ಆಧಾರವೂ ಸಹ ನೀವೇ ಆಗಿದ್ದೀರಿ. ನಿಮ್ಮ ಆಗಮನ ಮಾತ್ರದಿಂದಲೇ ಸಿದ್ಧಾಶ್ರಮದ ಸಮಸ್ತ ಪೃಥ್ವಿ ತನ್ನಲ್ಲಿಯೇ ತಾನು ತೇಜಸ್ವಿತಾಯುಕ್ತವಾಗಿ ಬಿಡುತ್ತದೆ. ಇಲ್ಲಿನ ಸಮಸ್ತ ಸಾಧಕರು, ಸನ್ಯಾಸಿಗಳು, ಯೋಗಿಗಳು ತಮ್ಮಲ್ಲಿಯೇ ತಾವು ಬಾಲಕರಂತೆ ಜಂಬದಿಂದ ನಲಿದಾಡುತ್ತಾ ಕುಣಿದಾಡುತ್ತಾ ಎಗರಾಡುತ್ತಾ ಇದ್ದಕ್ಕಿದ್ದಂತೆ ಅವರಲ್ಲಿ ನವೋಲ್ಲಾಸ ಶಕ್ತಿ ಮೂಡಿದಂತೆ, ಅವರ ಪ್ರಾಣಗಳಲ್ಲಿ ನವಚೈತನ್ಯ ಮೂಡಿದಂತೆ ಸಿದ್ಧಾಶ್ರಮದಲ್ಲಿ ಎಲ್ಲೆಡೆಯಿಂದ ನೀವಿರುವಲ್ಲಿಗೆ ಬರಲಾರಂಭಿಸುತ್ತಾರೆ. ಜಿಂಕೆಗಳ ಸಮೂಹ ಓಡೋಡುತ್ತಾ ಬಂದು ನಿಮ್ಮನ್ನು ನಾಲ್ಕೂ ದಿಕ್ಕುಗಳಿಂದ ಸುತ್ತುವರಿಯುತ್ತವೆ. ಪಕ್ಷಿಗಳ ಕಲರವ ಏಕಾಏಕಿ ಹೆಚ್ಚಾಗುತ್ತದೆ. ಕೋಗಿಲೆಗಳು ಪಂಚಮ ಸ್ವರದಲ್ಲಿ ಸುಶ್ರಾವ್ಯವಾಗಿ ಸುಮಧುರ ಗಾಯನ ಮಾಡತೊಡಗುತ್ತವೆ. ಯಜ್ಞ ಕಾರ್ಯದಲ್ಲಿ ನಿರತರಾಗಿರುವ ಯೋಗಿಗಳು ಮತ್ತು ಸನ್ಯಾಸಿಗಳಿಗೆ ಯಜ್ಞದ ಅಗ್ನಿಧೂಮ್ರದಲ್ಲಿ ದೇವತೆಗಳ ಸಾಕ್ಷಾತ್ ದರ್ಶನವಾಗಲು ಪ್ರಾರಂಭಿಸುತ್ತದೆ. ಸಿದ್ಧಾಶ್ರಮದ ಕಣಕಣವೂ ನಿಮ್ಮ ಆಗಮನದ ಆನಂದೋದ್ವೇಗದಿಂದ ಸ್ಪಂದಿಸುತ್ತಿರುವಂತೆ ಭಾಸವಾಗುತ್ತದೆ. ಸಿದ್ಧಾಶ್ರಮದ ಪರಮ ಪಾವನ ಪವಿತ್ರತಮ ಮಣ್ಣಿನ ಕಣಕಣವು ಪೂರ್ಣತಾಯುಕ್ತವಾದಂತೆನಿಸುತ್ತದೆ. ಸಮಸ್ತ ವೃಕ್ಷ ಸಮೂಹಗಳು ಆನಂದೋಲ್ಲಾಸಗಳಿಂದ ತೂಗಾಡುತ್ತಾ ನಿಮ್ಮ ಸ್ತುತಿಗಾನ ಮಾಡುತ್ತಿರುವಂತೆ ಅನುಭವವಾಗುತ್ತದೆ. ಮತ್ತು ನನಗಂತೂ ದೇವತೆಗಳೇ ಸ್ವಯಂ ಆ ವೃಕ್ಷಗಳಲ್ಲಿ ಗತಿಶೀಲರಾಗಿ ನಿಮ್ಮ ದಿವ್ಯ ಮಂಗಳದಾಯಕ ದರ್ಶನವನ್ನು ಪಡೆದು ಧನ್ಯರಾಗುತ್ತಿರುವರೇನೋ ಎಂದೆನಿಸುತ್ತದೆ. ಮತ್ತು ಆ ವೃಕ್ಷಗಳಂತೆಯೇ ತಾವೂ ಸಹ ನಿಮ್ಮ ಚರಣಾರವಿಂದಗಳೆಡೆಗೆ ಬಾಗುತ್ತಾ ಭಕ್ತಿಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮ ಜೀವನದ ಪೂರ್ಣತೆಯನ್ನು ಅನುಭವಿಸುತ್ತಿರುವಂತೆ ಅನುಭೂತಿಯುಂಟಾಗುತ್ತದೆ. ಆ ದೇವತೆಗಳಲ್ಲಿರುವಂತೆಯೇ ನಮ್ಮೆಲ್ಲರಲ್ಲಿಯೂ ಗುರುದೇವ್ ನಿಮ್ಮದೇ ಜೀವನವಿದೆ, ನಿಮ್ಮದೇ ವಿಶೇಷತೆ ಇದೆ, ನಿಮ್ಮದೇ ಶ್ರೇಷ್ಠತೆ ಇದೆ, ನಿಮ್ಮದೇ ಸರ್ವೋಚ್ಚತೆ ಇದೆ ಮತ್ತು ನಿಮ್ಮದೇ ಆದ ಮಹಾನತೆಯೂ ಸಹ ಇದೆ.
ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.